ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ತುಂಬ ಜನ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ತಿಂದು ಬೇಜಾರು ಬಂದೋಗಿರುತ್ತೆ. ಯಾವುದಾದ್ರೂ ಹೊಸ ಥರ ನ್ಯೂ ರೆಸಿಪಿ ಹೋಳಿಗೆಗಳನ್ನ ತಿನ್ನಬೇಕು ಅಂದ್ಕೊಂಡಿರ್ತೀರ. ಅದಕ್ಕಾಗಿ ಇವತ್ತು ಒಂದು ಒಳ್ಳೆ ಸೂಪರ್ ಕ್ಯಾರೆಟ್ ಹೋಳಿಗೆ ಮಾಡೋಣ. ಕ್ಯಾರೆಟನ್ನು ಬಳಸಿ ಹೋಳಿಗೆ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಕೂಡ. ಒಂದು 10-15 ನಿಮಿಷದಲ್ಲಿ ಮಾಡಿಕೊಳ್ಬೋದಾದಂಥ ಸ್ವೀಟ್ ರೆಸಿಪಿ. ಜೊತೆಗೆ ಆರಾಮಾಗಿ ಮನೆಯಲ್ಲೇ ನೀವು ಮಾಡ್ಕೋಬೋದು. ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣವಾ? ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ವೀಡಿಯೋಗಳನ್ನು, ರೆಸಿಪಿ ವೀಡಿಯೋಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನು ಪಟ್ ಅಂತ ಫಸ್ಟ್ ನೋಡ್ಬೋದು. ಹಾಗಾದರೆ ಮಾಡ್ಕೊಳ್ತೀರಾ ಅಲ್ವಾ ಸಬ್ಸ್ಕ್ರೈಬು? ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಹಾಗಾದರೆ ಬನ್ನಿ ಇವತ್ತಿನ ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಸಣ್ಣ ಗೋಧಿ ರವೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಬೇಕಿದ್ರೆ ಹೋಳಿಗೆ ರವೆ ಅಂತ ಸಿಗುತ್ತಲ್ಲ ಅದರಲ್ಲೇ ನೀವು ಮಾಡ್ಕೋಬೋದು. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೋತಾ ಹೋಳಿಗೆ ಹಿಟ್ಟನ್ನು ಹದ ಮಾಡ್ಕೋತೀವಲ್ವ ಆ ಥರ ಹೋಳಿಗೆ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ. ಗಂಟೆಲ್ಲ ಇರಬಾರ್ದು ಫ್ರೆಂಡ್ಸ್. ಆ ಥರ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ನಾನಿಲ್ಲಿ 2 ಹೋಳಿಗೆಗಾಗೋಷ್ಟು ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಕೋತಾ ಇದ್ದೀನಿ. ಈಗ ಇದನ್ನು ನಾವು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಹಸಿ ಕ್ಯಾರೆಟ್ ತುರಿಗಳನ್ನು ಹಾಕ್ಕೊಳ್ಳೋಣ. ಕ್ಯಾರೆಟ್ ತುರಿ ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ನೀವು ಕ್ಯಾರೆಟ್ ಯಾವ ಬೌಲಲ್ಲಿ ತೊಗೊಂಡಿರ್ತೀರ ಆ ಬೌಲಲ್ಲಿ ಒಂದು ಅರ್ಧದಿಂದ 3/4 ಕಪ್ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಏಲಕ್ಕಿ ಪುಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದು ಪಾಕ ಬರಬಾರ್ದು. ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ. ಸಕ್ಕರೆ ಪೂರ್ತಿಯಾಗಿ ಕರಗೋ ತನಕ ನಾವು ಇದನ್ನು ಕೆದಕ್ತಾ ಇರಬೇಕು. ಈಗ ಇದು ಆಗಿದೆ. ನಾನು ಆಫ್ ಮಾಡ್ಕೋತೀನಿ. ಈ ಥರ ಕರಗಿದ್ರೆ ಸಾಕು. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಜೊತೆಗೆ ಕ್ಯಾರೆಟ್ ಕೂಡ ಬೆಂದಿದ ಹಾಗೆ ಆಗಿರಬೇಕು. ಅಂದರೆ ಹೀಗೆ ಬೆಂದು ಬಂದಿರೋ ಥರ ಆಗಿರಬೇಕು. ಈ ಥರ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು
ಆಗಲೇ ನೆನೆಸಿ ಇಟ್ಟಿದ್ವಲ್ವ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಅದು ನೋಡಿ ನೆಂದಿದೆ. ಈಗ ಒಂದು ಕೈಗೆ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಬಿಟ್ಟು ಕಲಸಿಟ್ಟಿದ್ವಲ್ಲ ಹಿಟ್ಟು ಅದನ್ನು ಈ ಥರ ತಕ್ಕೋಬೇಕು. ಈ ಥರ ಮಾಡ್ಕೊಳ್ಳಿ. ಕಣಕನ ಈ ಥರ ಮಾಡಿಕೊಂಡು ಅಗಲ ಮಾಡ್ಕೊಳ್ಳಿ. ಅಗಲ ಮಾಡಿಬಿಟ್ಟು ಮಾಡಿಟ್ಟಿದ್ವಲ್ಲ ಕ್ಯಾರೆಟ್ ಹೂರಣ ಅದನ್ನು ಅದರೊಳಗೆ ಇಟ್ಕೋಬೇಕು. ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಳ್ಳೋಣ. ಈ ಥರ ನೋಡಿ ಎಷ್ಟು ಕಂಪ್ಲೀಟಾಗಿ ಕವರಾಗಿ ಬಂದಿದೆ ಅಂತ. ಈ ಥರ ಹಿಟ್ಟು ಆಗಿ ಬರಬೇಕು. ಈಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಅದ್ರ ಮೇಲೆ ನಾವು ಮಾಡಿಟ್ಟಂಥ ಕಣಕನ ಹಾಕಿ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ತಾ ಅಗಲ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು. ಈ ಥರ ಪೂರ್ತಿಯಾಗಿ ಪ್ರೆಸ್ ಮಾಡ್ತಾ ನೀವು ಮಾಡ್ಕೋಬೋದು. ಬೇಕಿದ್ರೆ ಲಟ್ಟಿಸ್ಕೊಳ್ಳಬಹುದು. ನೋಡಿ ಈಗ ಆಗಿದೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದರ ಮೇಲೆ ನಿಧಾನಕ್ಕೆ ನಾವು ಇದು ಮಾಡಿರೋದನ್ನ ಹಾಕ್ಕೊಳ್ಳೋಣ. ಹೋಳಿಗೆನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ ಈಗ ನಿಧಾನಕ್ಕೆ ಬೆಂದು ಬರ್ತಾ ಇದೆ. ಈಗ ನಾನು ಇದನ್ನು ತಿರುಗಿಸಾಕೋತೀನಿ. ಈ ಥರ ನೀವು ಸಣ್ಣ ಉರಿಯಲ್ಲಿ ಒಂದು 2 ಸಲ ತಿರುಗಿಸಿ ಬೇಯಿಸ್ಕೋಬೇಕು. ಈ ಟೈಮ್ನಲ್ಲಿ ಬೇಕಿದ್ರೆ ನೀವು ಮೇಲ್ಗಡೆ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೋಬೋದು. ಕಾಯಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆ ಏನು ಮಾಡ್ಕೋತೀರಲ್ಲ ಅದೇ ಥರ ಅದಕ್ಕಿಂತಲೂ ಚೆನ್ನಾಗಿರೋ ಟೇಸ್ಟ್ ಸೂಪರಾಗಿ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು. ಹೋಗಿ ಬರ್ತೀವಿ. ನಮಸ್ಕಾರ.